ನಮಸ್ಕಾರ. ಪರಿಪೂರ್ಣ ಶೈಕ್ಷಣಿಕ ಮತ್ತು ತರಬೇತಿ ಸಂಸ್ಥೆ ಕುಮಟಾ ಇಂದು ದಿನಾಂಕ 5/2/2025 SCCGDಯ ಎರಡನೇ ದಿನದ ಎಕ್ಸಾಮ್ನ ಬಗ್ಗೆ ಕೆಲವಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ನಡೆದ ಎಕ್ಸಾಮ್ನಲ್ಲಿಯೂ ಸಹ ನಾವು ಮಾಹಿತಿಯನ್ನು ಹಂಚಿಕೊಂಡಿದ್ದೇವೆ. ಈ 2 ದಿನಗಳಲ್ಲಿ ನಡೆದಂಥ ಎಕ್ಸಾಮ್ನ ಬಗ್ಗೆ ನೀವು ಪರೀಕ್ಷಿಸಿದಾಗ ಯಾವ ಟೈಪ್ ಆಫ್ ಕ್ವೆಶನ್ಸ್ ಬಂದಿತ್ತು ಅನ್ನೋದನ್ನು ನೋಡಿದಾಗ ಮುಂದಿನ ಎಕ್ಸಾಮ್ ನಿಮಗೆ ಮುಂದಿನ ದಿನಗಳಲ್ಲಿ ಬರುವಂಥ ನೆಕ್ಸ್ಟ್ ಎಕ್ಸಾಮ್ ಏನಿದೆ ನಿಮಗೆ ಈಸಿ ಆಗುತ್ತೆ, ನಿಮಗೆ ಸಹಾಯವಾಗಲಿದೆ. ಇದರ ನಂತರ ನೀವು ಮತ್ತೆ ಅನಲೈಸ್ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. 1 ಅಥವಾ 2 ದಿನದಲ್ಲಿ ನೀವು ಕ್ವೆಶನ್ಸ್ಗಳನ್ನು ನೋಡಿದಾಗ ನೆಕ್ಸ್ಟ್ ಎಲ್ಲ ಶಿಫ್ಟ್ಗಳಲ್ಲಿ ಅಥವಾ ಎಲ್ಲ ದಿನಗಳಲ್ಲಿ ನಿಮಗೆ ಸಾಧಾರಣವಾಗಿ ಇದೇ ಥರದ ಕ್ವೆಶನ್ಸ್ಗಳು ಬರಲಿವೆ. ಮುಂದಿನ ತಯಾರಿಯನ್ನು ನೀವು ಮಾಡ್ಕೊಳ್ಬೋದು. ಇನ್ನು ಪ್ರತಿದಿನ ಯೂಟ್ಯೂಬ್ ವಿಡಿಯೋಗಳನ್ನು ನೋಡಿ ಹೇಗಿತ್ತು ಇವತ್ತು ಎಕ್ಸಾಮು, ಇವತ್ತು ಹೇಗೆ ಎಕ್ಸಾಮ್ ಇತ್ತು ನೋಡೋದಕ್ಕಿಂತ ನಿಮ್ಮ ತಯಾರಿಗಳನ್ನು ನೀವು ಕಂಟಿನ್ಯೂಷನ್ ಮಾಡ್ಬೋದು. ನಿನ್ನೆ ಮತ್ತು ಇವತ್ತಿನ ವಿಡಿಯೋಗಳನ್ನು ನೀವು ನೋಡಿ ಅನಲೈಸ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ಗೆ ತಯಾರಿಗಳನ್ನು ಕಂಟಿನ್ಯೂಷನ್ ಆಗಿ ಮಾಡ್ಕೊಳ್ಬೋದು. ಹಾಗಾದರೆ ನಿನ್ನೆ ದಿನ GKಯಲ್ಲಿ ಯಾವ್ಯಾವ ಟೈಪ್ ಆಫ್ ಕ್ವೆಶನ್ ಬಂದಿತ್ತು ಅಂತ ನೋಡಿದ್ದೇವೆ. ಮ್ಯಾಥ್ಸಲ್ಲಿ ಮತ್ತು ರೀಸನಿಂಗಲ್ಲಿ ಯಾವ ಟೈಪ್ ಆಫ್ ಕ್ವೆಶನ್ ಬಂದಿತ್ತು ಅಂತ ನೋಡಿದ್ದೇವೆ. ಇವತ್ತಿನ ದಿನ ಅಂದರೆ ದಿನಾಂಕ 5/2/2025 ನಡೆದಂಥ ಎಕ್ಸಾಮ್ಗಳಲ್ಲಿ ಎಲ್ಲ ಶಿಫ್ಟ್ಗಳಲ್ಲಿ ಯಾವ ಟೈಪ್ ಆಫ್ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಮ್ಯಾಥ್ಸ್ ನೋಡಿದಾಗ ಮ್ಯಾಥ್ಸ್ನಲ್ಲಿ ನಮಗೆ ಇದೇ ಸೇಮ್ ಕ್ವೆಶನ್ಸ್ ಡಾಟಾಗಳನ್ನು ನಮಗೆ ಕೊಟ್ಟಿಲ್ಲ. ನಮಗೆ ಕೆಲವಷ್ಟು ಇಂತಹಗಳು ಬಂದಿದೆ ಅಥವಾ ನಮ್ಮ ಮಾಹಿತಿ ನಮಗೆ ಲಭ್ಯವಿಲ್ಲದ ಕಾರಣ ಇಂತಹ ಕ್ವೆಶನ್ಸ್ಗಳು ಬಂದಿದೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಸಿಲೆಬಸ್ ಮೇಲ್ಗಡೆ ಕ್ವೆಶನ್ಸ್ ಇವತ್ತು ಕೇಳಿದ್ದಾರೆ ಅಂತ ನಾವು ನಿಮಗೆ ಹೇಳ್ಬೋದು. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವೆಶನ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ವೆಶನ್ಸನ್ನು ಬಂದಿದೆ. HCF ಆ್ಯಂಡ್ LCM ಕ್ವೆಶನ್ಸ್ ಬಂದಿದೆ ನಿಮಗೆ. ಜೊತೆಗೆ ಯೂನಿಟ್ ಡಿಜಿಟ್ ಕ್ವೆಶನ್ ಸಹ ಬಂದಿದೆ ಇವತ್ತು. ಬೋರ್ಡ್ ಕ್ವೆಶನ್ಸ್ ಬಂದಿದೆ. ಜೊತೆಗೆ ಫ್ರ್ಯಾಕ್ಷನ್ಸ್ ಮೇಲ್ಗಡೆ ಕ್ವೆಶನ್ಸ್ ಬಂದಿದೆ. ಫ್ರ್ಯಾಕ್ಷನ್ಸು ಇಂಟು ಆ್ಯಂಡ್ ಡಿವೈಡೇಷನ್ ಮತ್ತು ಪ್ಲಸ್ ಆ್ಯಂಡ್ ಮೈನಸ್ ಮೇಲೆ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಮತ್ತು ಪರ್ಸೆಂಟೇಜ್ ಮೇಲ್ಗಡೆ ಕ್ವೆಶನ್ಸ್ ಬಂದಿದೆ. ಟೈಮ್ ಆ್ಯಂಡ್ ವರ್ಕ್ ಮೇಲೆ ಕ್ವೆಶನ್ಸ್ ಬಂದಿದೆ. ಪರ್ಸೆಂಟೇಜು, ಟೈಮ್ ಆ್ಯಂಡ್ ವರ್ಕ್ ಮತ್ತು ಇದ್ರ ಮೇಲ್ಗಡೆ ಬೋಟ್ ಆ್ಯಂಡ್ ಸ್ಟ್ರೀಮ್ ಅಥವಾ ಇತರೆ ಸಿಸ್ಟಮ್ಸ್ ಕ್ವೆಶನ್ಸ್ಗಳನ್ನು ಇವತ್ತಿನ ಪರೀಕ್ಷೆಗಳಲ್ಲಿ ಕೇಳಿಲ್ಲ. ನಮಗೆ ಬಂದ ಮಾಹಿತಿ ಪ್ರಕಾರ ಸರಳ ಬಡ್ಡಿ ಮತ್ತು ಇದೇ ಥರದ್ದು ಏನು ಬೇಸಿಕ್ ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಸಿಲೆಬಸ್ ಇದೆ ಆ ಸಿಲೆಬಸ್ನ ಎಲ್ಲ ಕವರ್ ಆಗ್ತಾಯಿದೆ. ಒಂದು ದಿನ ಇವತ್ತು ಕವರ್ ಮಾಡಿಲ್ಲ ಅಂದರೆ ಇನ್ನೊಂದು ದಿನ ಹೊಸ ಒಂದು ಸಿಲೆಬಸ್ಸನ್ನು ಕವರ್ ಮಾಡಿದ್ದಾರೆ. ಹಾಗಾದರೆ ಸಂಬಂಧಪಟ್ಟಂತೆ ಎಲ್ಲ ಏನು ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟ ಎಲ್ಲ ಸಿಲೆಬಸ್ಗಳನ್ನು ನೀವು ಕವರ್ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಇರ್ಬೋದು, ರೇಷಿಯೋ ಇರ್ಬೋದು, ಎವರೇಜ್ ಇರ್ಬೋದು, ಪರ್ಸೆಂಟೇಜ್ ಇರ್ಬೋದು, ಮತ್ತು ನಿಮ್ಮ ಏನು ಸಿಂಪಲ್ ಇಂಟ್ರೆಸ್ಟ್ ಇರ್ಬೋದು, ಕಾಂಪೌಂಡ್ ಇಂಟ್ರೆಸ್ಟ್ ಇರ್ಬೋದು. ಈ ಥರದ ಎಲ್ಲ ಕ್ವೆಶನ್ಸ್ಗಳನ್ನು ನೀವು ಕವರ್ ಮಾಡಿಕೊಂಡು ಬೇಸಿಕ್ ಒಂದು ನಾಲೆಜ್ ಜೊತೆಗೆ ಕ್ವೆಶನನ್ನು ಅನಲೈಸ್ ಮಾಡಿ ಒಂದು ಉತ್ತಮ ಒಳ್ಳೆಯ ಸಮಯದಲ್ಲಿ ಬೇಗ ನೀವು ಕ್ವೆಶನ್ಸನ್ನು ಸೊಲ್ಯೂಷನನ್ನು ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ ಖಂಡಿತ ಅಂತ ಹೇಳ್ತಾ, ಇನ್ನು ರೀಸನಿಂಗಲ್ಲಿ ಇವತ್ತು ಮಿರರ್ ಇಮೇಜ್ ಕ್ವೆಶನ್ಸನ್ನು ಕೇಳಿದ್ದಾರೆ. ಮಿರರ್ ಇಮೇಜು ನಾಳೆ ನಿಮಗೆ ನೆಕ್ಸ್ಟ್ ಕ್ವೆಶನ್ ವಾಟರ್ ಇಮೇಜ್ ಮೇಲೆಗಳು ಸಹ ಕ್ವೆಶನ್ಸ್ ಬರುವಂಥ ಚಾನ್ಸಸ್ ಇದೆ. ಆಲ್ಫಾಬೆಟಿಕ್ ಸೀರೀಸ್ ಮೇಲೆ ಮತ್ತು ನಂಬರ್ ಸೀರೀಸ್ ಮೇಲೆ ಹೈಯೆಸ್ಟ್ ಕ್ವೆಶನ್ಸನ್ನು ಇವತ್ತಿನ ದಿನದಲ್ಲಿ ಕೇಳಿದ್ದಾರೆ ಅಂತ. ನೆಕ್ಸ್ಟು ಸಿಟ್ಟಿಂಗ್ ಅರೇಂಜ್ಮೆಂಟ್ ನಿನ್ನೆನೂ ಕೇಳಿದರು, ಇವತ್ತೂ ಸಹ 2 ಕ್ವೆಶನ್ಸ್ ಬಂದಿದೆ. ನಾನ್ ವರ್ಬಲ್ ಕ್ವೆಶನ್ಸ್ಗಳು ಬಂದಿದೆ. ಅಂದರೆ ನಿಮಗೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕ್ವೆಶನ್ಸನ್ನು ಕೇಳಿದ್ದಾರೆ. ಉದಾಹರಣೆಗೆ ಪ್ಲಸ್ ಈಸ್ ಈಕ್ವಲ್ ಟು ಮೈನಸ್ ಅಥವಾ ಡಿವೈಡ್ ಈಸ್ ಈಕ್ವಲ್ ಟು ಮೈನಸ್, ಈ ಥರದಂದರೆ ಸಿಂಬಲ್ಗಳನ್ನು ಚೇಂಜ್ ಮಾಡಿ ಕೇಳಿದ್ದಾರೆ ಕೋಡಿಂಗ್ ಡಿಕೋಡಿಂಗ್. ಮತ್ತು ಸ್ಟೇಟ್ಮೆಂಟ್ಸ್ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ, ಹೇಳಿಕೆಗಳ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಏನು ರೀಸನಿಂಗಲ್ಲಿ ಟೋಟಲಿ ರೀಸನಿಂಗಲ್ಲಿ 20 ಕ್ವೆಶನ್ಸಲ್ಲಿ ಸಾಧಾರಣವಾಗಿ 19 ಆ್ಯಂಡ್ ಅಬವ್ ಕ್ವೆಶನ್ಸನ್ನು ಮಾಡಿದ್ದಾರೆ. ಎಲ್ಲರೂ 20 ಕ್ವೆಶನ್ಸ್ ಮಾಡಿರೋರು ಇದ್ದಾರೆ. ಹಾಗಾಗಿ ರೀಸನಿಂಗನ್ನು ಬೇಗ ಮಾಡಿದ್ರೆ ನಿಮಗೆ ಮ್ಯಾಥ್ಸ್ಗೆ ಉತ್ತಮವಾದ ಟೈಮ್ ಸಿಗ್ತದೆ. ರೀಸನಿಂಗಲ್ಲಿ 20ಕ್ಕೆ 20 ಅಥವಾ 19ರಿಂದ 20ರವರೆಗೆ ಮಾರ್ಕ್ಸನ್ನು ನೀವು ತೆಗೆದರೆ, ಮ್ಯಾಥ್ಸಲ್ಲಿ ಒಂದು 15ರವರೆಗೂ ತೆಗೆದ್ರೂ ಸಹ ನಿಮಗೆ ಒಂದು ಹೈಯೆಸ್ಟ್ ಮಾರ್ಕ್ಸು ದೊರಕಲಿಕ್ಕೆ ಚಾನ್ಸಸ್ ಇದೆ. ನೆಕ್ಸ್ಟು GKಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿನ ಕೇಳಿದ ಒಂದು ಫಾರ್ಮೆಟ್ಸಲ್ಲಿ ಇವತ್ತೂ ಸಹ GKಗೆ ಕೇಳಿದ್ದಾರೆ.
ಇವತ್ತು ಐ ಸಿ ಮೇಲ್ಗಡೆ ಸಾಧಾರಣ 3-4 ಕ್ವೆಶನ್ಸ್ ಕೇಳಿದ್ದಾರೆ. ನಿನ್ನೆನೂ ಸಹ 2-3 ಕ್ವೆಶನ್ಸ್ ಕೇಳಿದರು. ಇವತ್ತು ಸಹ 4 ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಎಕಾನಮಿಕ್ಸ್ ಇವತ್ತಿನ ದಿನದಲ್ಲಿ ಹೈಯೆಸ್ಟ್ ಕ್ವೆಶನ್ಸನ್ನು ಕೇಳಿರುವಂಥದ್ದು. ಉದಾಹರಣೆಗೆ 2011 ಜನಗಣತಿಯ ಮೇಲೆ ಕ್ವೆಶನ್ಸನ್ನು ಜಾಸ್ತಿ ಕೇಳಿದ್ದಾರೆ, ಜೊತೆಗೆ ಪಂಚವಾರ್ಷಿಕ ಯೋಜನೆ ಮೇಲೆ ಕೇಳಿದ್ದಾರೆ. ಇಂತಹ ಕ್ವೆಶನ್ಸ್ಗಳನ್ನು ನಿನ್ನೆ ದಿನ ನಾನು ನಿಮಗೆ ಯೂಟ್ಯೂಬ್ ಕ್ಲಾಸಲ್ಲಿ ಹೇಳಿದ್ದೆ, ಪಂಚವಾರ್ಷಿಕ ಯೋಜನೆ ಬಗ್ಗೆ ಹೆಚ್ಚಿನದಾಗಿ ನೋಡ್ಕೊಂಡು ಹೋಗಿ ಅಂತೇಳಿ. ಮತ್ತು 2011 ಜನಗಣತಿ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಮುಂದಿನ ದಿನಗಳಲ್ಲಿ 2011 ಜನಗಣತಿ ಎಲ್ಲ ತರಹದ ಕ್ವೆಶನ್ಸ್ಗಳು ಸಹ ಕವರ್ ಆಗುತ್ತೆ. ನೆಕ್ಸ್ಟು ಹಿಸ್ಟ್ರಿ ಮೇಲ್ಗಡೆ ಕ್ವೆಶನ್ಸನ್ನು ಕೇಳಿದ್ದಾರೆ. ಮಧ್ಯಕಾಲೀನ ಭಾರತದ ಇತಿಹಾಸದ ಮೇಲೆ ಕ್ವೆಶನ್ಸ್ ಬಂದಿದೆ. ಪ್ರಾಚೀನ ಭಾರತದ ಇತಿಹಾಸ ಮತ್ತು ಏನು ನಮ್ಮ ಸಿಂಧು ನದಿ ನಾಗರಿಕತೆ ಮೇಲೆ ಸಹ ಕ್ವೆಶನ್ಸನ್ನು ಹಾಕಿದ್ದಾರೆ. ಸ್ಪೋರ್ಟ್ಸ್ ಮೇಲೆ ಕ್ವೆಶನ್ಸ್ ಬಂದಿದೆ. ಉದಾಹರಣೆಗೆ ಕೋರ್ಟುಗಳ ಉದ್ದ ಅಗಲ ಮತ್ತು ಕೆಲವಷ್ಟು ಸ್ಪೋರ್ಟ್ಸ್ ರೂಲ್ಸ್ಗಳ ಮೇಲೆ ಕ್ವೆಶನ್ಸನ್ನು ಕೇಳಿದ್ದಾರೆ. ಜೊತೆಗೆ ಟ್ರೋಫಿ ಮತ್ತು ರಿಲೇಟೆಡ್ ಯಾರು ಯಾವ ಸ್ಪೋರ್ಟ್ಸಿಗೆ ಸಂಬಂಧಿಸಿದ್ದಾರೆ ಅನ್ನುವಂಥ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಸೈನ್ಸ್ ಮೇಲೂ ಸಹ ಕ್ವೆಶನ್ಸ್ ಬಂದಿದೆ. 1-2 ಕ್ವೆಶನ್ಸ್ ಅಷ್ಟೇ ಬಂದಿರುವಂಥದ್ದು ಸೈನ್ಸ್ ಮೇಲ್ಗಡೆ. ಜೊತೆಗೆ ಅವಾರ್ಡ್ಸ್ ಮೇಲ್ಗಡೆ ಕ್ವೆಶನ್ಸ್ ಬಂದಿದೆ ಇವತ್ತು. ಡಾನ್ಸ್ ಮೇಲೆ ಕ್ವೆಶನ್ಸ್ ಕಂಟಿನ್ಯೂಷನ್ ಆಗಿದೆ. ಪ್ರತಿಯೊಂದು ಪ್ರತಿಯೊಂದು ಶಿಫ್ಟಲ್ಲೂ ಸಹ ಡ್ಯಾನ್ಸ್ ಮೇಲೆ ಮತ್ತು ಫೆಸ್ಟಿವಲ್ ಮೇಲೆ ಕ್ವೆಶನ್ಸ್ ಬಂದಿದೆ. ಇವತ್ತು ಒಂದಿನ ಒಂದು ರಾಜ್ಯದ ಡ್ಯಾನ್ಸನ್ನು ಕೇಳಿದರೆ ಇನ್ನೊಂದು ದಿನ ಇನ್ನೊಂದು ರಾಜ್ಯದ ಡ್ಯಾನ್ಸನ್ನು ಕೇಳಿದ್ದಾರೆ. ಅಥವಾ ಇವತ್ತು ಒಂದು ರಾಜ್ಯದ ಒಂದು ಡ್ಯಾನ್ಸನ್ನು ಕೇಳಿದರೆ ಮಾರದಿನ ಇನ್ನೊಂದು ಅದೇ ರಾಜ್ಯದ ಇನ್ನೊಂದು ಡ್ಯಾನ್ಸನ್ನು ಸಹ ಕೇಳಿರುವಂಥ ಉದಾಹರಣೆಗಳಿವೆ. ಹಾಗಾಗಿ ಪ್ರತಿದಿನದ ಎಲ್ಲ ಶಿಫ್ಟ್ಗಳಲ್ಲಿ ಡಾನ್ಸು, ಫೆಸ್ಟಿವಲ್ಲು, ಅವಾರ್ಡ್ಸು, ಸ್ಪೋರ್ಟ್ಸು ಇದರ ಮೇಲೆ 100% ಕ್ವೆಶನ್ ಇದ್ದೇ ಇರ್ತದೆ. ಹಾಗಾಗಿ ಹೆಚ್ಚಿನದಾಗಿ ಇದನ್ನು ಕವರ್ ಮಾಡಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬಂದಂಥ ಜಿ ಕೆಯಲ್ಲಿ ಯಾವ್ಯಾವ ಕ್ವೆಶನ್ ಅಂತ ನಾವು ಹಾಗೆ ನೋಡಲಿಕ್ಕೆ ಹೋದರೆ, ಯಾವ ಹಬ್ಬದಲ್ಲಿ ಜಲ್ಲಿಕಟ್ಟು ಆಯೋಜಿಸಲಾಗುತ್ತದೆ ಅನ್ನುವಂಥ ಕ್ವೆಶನ್. ಇದು ಪೊಂಗಲ್ ಹಬ್ಬ, ಅಂದರೆ ನಮ್ಮಲ್ಲಿ ಸಂಕ್ರಾಂತಿ ಹಬ್ಬ ಅಂತ ಕರೆಯೋದಕ್ಕೆ, ತಮಿಳುನಾಡಲ್ಲಿ ಪೊಂಗಲ್ ಹಬ್ಬ ಅಂತ ಕರೀತಾರೆ. ಈ ಹಬ್ಬದಲ್ಲಿ ಜಲ್ಲಿಕಟ್ಟುವನ್ನು ಕಾರ್ಯಕ್ರಮವನ್ನು ಇವರು ಮಾಡ್ತಾರೆ. ನೆಕ್ಸ್ಟು ಬಡತನ ನಿರ್ಮೂಲನೆ ಮತ್ತು ತಾಂತ್ರಿಕ ಸ್ವಾವಲಂಬನೆ ಯಾವ ಪಂಚವಾರ್ಷಿಕ ಯೋಜನೆಗೆ ಗುರಿಯಾಗಿತ್ತು, ಯಾವ ಪಂಚವಾರ್ಷಿಕ ನಿನ್ನೆ ದಿನ ಕ್ಲಾಸಲ್ಲಿ ನಾನು ಹೇಳಿದ್ದೆ ಪಂಚವಾರ್ಷಿಕ ಯೋಜನೆ ಗುರಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರಿ ಅಂತೇಳಿ. ಹೀಗಾದರೆ ಬಡತನ ನಿರ್ಮೂಲನೆ ಮತ್ತು ತಾಂತ್ರಿಕ ಸ್ವಾವಲಂಬನೆ ಅನ್ನುವಂಥದ್ದು 6ನೇ ಪಂಚವಾರ್ಷಿಕ ಯೋಜನೆ ಗುರಿಯಾಗಿದ್ದಿತ್ತು. ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಆರ್ಯ ಸಮಾಜದ ಸ್ಥಾಪನೆ ಯಾರು ಯಾವಾಗ ಎಲ್ಲಿ ಮಾಡಿದರು ಅಂತೇಳಿ ಕೇಳಿದರು. ದಯಾನಂದ ಸರಸ್ವತಿ 1875ರಲ್ಲಿ ಮುಂಬೈನಲ್ಲಿ ಮಾಡಿದರು. ಸ್ಪೋರ್ಟ್ಸ್ ಕ್ವೆಶನ್ಸ್ ನೆಕ್ಸ್ಟ್, ಬ್ಯಾಡ್ಮಿಂಟನ್ ಕೋರ್ಟ್ನ ಉದ್ದವೆಷ್ಟು ಅನ್ನುವಂಥದ್ದು 13.40 ಮೀಟರ್ ಆಗಿತ್ತು. ಸ್ಪೋರ್ಟ್ಸ್ ಮೇಲೆ ಇಂತಹ ಕ್ವೆಶನ್ಸ್ಗಳು ಬರಲಿಕ್ಕೆ ಚಾನ್ಸಸ್ ಇದೆ ಮುಂದಿನ ದಿನಗಳಲ್ಲಿ. ಭಾರತದ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಪಿತಾಮಹ ಯಾರು ಅಂತ ಕೇಳಿದರು. MS ಸ್ವಾಮಿನಾಥನ್ ಅಂತವರು. ನಿನ್ನೆ ಇದೇ ಕ್ವೆಶನ್ಸು, ಸ್ವಾಮಿನಾಥನ್ ಅವರು ಯಾವಾಗ ಮರಣ ಹೊಂದಿದ್ದರು ಎನ್ನುವಂಥ ಕ್ವೆಶನ್ಸನ್ನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಕೇಳಿದರು. ಅದರ ಮೇಲೆ ನಾನು ಡಿಸ್ಕಷನ್ ನಿನ್ನೆಯೂ ಸಹ ಇದರ ಬಗ್ಗೆ ಮಾಡಿದ್ದೆ. ನೆಕ್ಸ್ಟು IC ಕ್ವೆಶನ್ಸ್, ಮೂಲಭೂತ ಹಕ್ಕುಗಳನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅನ್ನುವಂಥ ಕ್ವೆಶನ್, ಅಮೆರಿಕ ಸಂಯುಕ್ತ ಸಂಸ್ಥಾನ. ಇಂದಿನ ದಿನಗಳಲ್ಲಿ IC ಮೇಲೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಹೆಚ್ಚಿನ ಕ್ವೆಶನ್ಸನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್, ಕೊಡಿಯಾ ನೃತ್ಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅನ್ನುವಂಥದ್ದು ಹರಿಯಾಣ. 2011 ಜನಗಣತಿ ಮೇಲೆ ಕ್ವೆಶನ್ಸು, ಯಾವ ಧರ್ಮ 0.2ರಷ್ಟು ಕುಸಿತವನ್ನು ಕಂಡಿದೆ, ಅಂದರೆ 2011 ಜನಗಣತಿ ಪ್ರಕಾರ ಯಾವ ಧರ್ಮದ ಜನಸಂಖ್ಯೆ ಕಡಿಮೆಯಾಗಿದೆ ಅಂತೇಳಿ, ಅಂದರೆ ಸಿಖ್ ಧರ್ಮದಲ್ಲಿ 0.2%ರಷ್ಟು ಇಳಿಕೆ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟು, ಚೀನಾದ ರಾಜಧಾನಿಯನ್ನು ಕೇಳಿದ್ದಾರೆ. ನಮ್ಮ ಏಷ್ಯನ್ ಕಂಟ್ರೀಸ್ಗೆ ಸಂಬಂಧಪಟ್ಟ ಹಾಗೆ ರಾಜಧಾನಿಗಳನ್ನು, ನಮ್ಮ ನೈಬರ್ ಕಂಟ್ರೀಸ್ಗಳನ್ನು ಸಹ ಕೇಳಬಹುದು, ಅಥವಾ ಯುರೋಪಿಯನ್ ಕಂಟ್ರೀಸ್ಗಳನ್ನು ಸಹ ಕೇಳಬಹುದು. ರಾಜಧಾನಿ ಕೇಳಬಹುದು, ಮತ್ತು ಕರೆನ್ಸಿಗಳನ್ನು ಕೇಳಬಹುದು, ಮತ್ತು ಆ ರಾಜ್ಯದ ಪ್ರಧಾನಿ ಅಥವಾ ಅಧ್ಯಕ್ಷರ ಬಗ್ಗೆ ಕೇಳಬಹುದು, ಪ್ರೆಸಿಡೆಂಟ್ ಬಗ್ಗೆ ಕೇಳಲಿಕ್ಕೆ ಚಾನ್ಸಸ್ ಇದೆ. ಹಾಗಾಗಿ ಇದೊಂದು ಬೇಸಿಕ್ ನಾಲೆಜ್ ಆಗಿರೋದ್ರಿಂದ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ನೆಕ್ಸ್ಟ್, ಕೂಚಿಪುಡಿ ಯಾವ ರಾಜ್ಯದ ನೃತ್ಯವಾಗಿತ್ತು ಅಂತೇಳಿ ಕೇಳಿದರೆ, ನೃತ್ಯದ ಬಗ್ಗೆ ಕ್ವೆಶನ್ಸ್ ಆಂಧ್ರ ಪ್ರದೇಶವಾಗಿತ್ತು. ನೆಕ್ಸ್ಟ್, ICಗೆ ಸಂಬಂಧಪಟ್ಟಾಗಿ ನಾನು ಆರ್ಟಿಕಲನ್ನು ಎಲ್ಲ ರಿವಿಷನ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೆ. ಅದರ ಪ್ರಕಾರದಲ್ಲಿ ಇವತ್ತು 168ನೇ ಅನುಚ್ಛೇದ ಯಾವಾಗ ಸಂಬಂಧಿಸಿದಂಥ ಕ್ವೆಶನ್ ಬಂದಿದೆ. ರಾಜ್ಯದ ವಿಧಾನಮಂಡಲದ ರಚನೆಗೆ ಸಂಬಂಧಪಟ್ಟಂಥ ಆರ್ಟಿಕಲ್ ಆಗಿರುವಂಥದ್ದು ಇದು. ನೆಕ್ಸ್ಟು, ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ 1983ರ ಕ್ರಿಕೆಟ್ ವಿಶ್ವಕಪ್ ಎಲ್ಲಿ ನಡೆದಿತ್ತು ಅನ್ನೋಂಥ ಕ್ವೆಶನ್ಸ್ ಬಂದಿದೆ. ಹಾಗಾದರೆ 1983ರ ಕ್ರಿಕೆಟ್ ವಿಶ್ವಕಪ್ ಇದು ಇಂಗ್ಲೆಂಡ್ನಲ್ಲಿ ನಡೆದಿತ್ತು. 1983ರ ಕ್ರಿಕೆಟ್ ವಿಶ್ವಕಪ್ ಯಾಕೆ ಭಾರತಕ್ಕೆ ಅತ್ಯಂತ ಮುಖ್ಯ ಅನ್ನುವಂಥದ್ದನ್ನು ವಿವರವಾಗಿ ತಿಳ್ಕೊಂಡು ಹೋಗಿ, ಯಾರು ಅತ್ಯಂತ ಹೆಚ್ಚು ರನ್ ಗಳಿದ್ರು, ಯಾರು ಅತ್ಯಂತ ಹೆಚ್ಚು ವಿಕೆಟ್ ಪಡೆದಿದ್ದರು, ಮ್ಯಾನ್ ಆಫ್ ದಿ ಸೀರೀಸ್ ಯಾರಾಗಿದ್ದರು, ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿದ್ದರು, ಫೈನಲ್ ಮ್ಯಾಚ್ ಯಾರ ಜೊತೆಗೆ ಆಡಿದರು, ಯಾರು ಟ್ರೋಫಿಯನ್ನು ಪಡೆದಿದ್ದರು, ಎಲ್ಲವನ್ನು ಇದರ ಬಗ್ಗೆ ತಿಳ್ಕೊಂಡೋಗಿ ಮುಂದಿನ ದಿನಗಳಲ್ಲಿ ಇಂಥ ಕ್ವೆಶನ್ಸ್ ಬರಲಿಕ್ಕೆ ಅವಕಾಶಗಳಿದ್ದಾವೆ.
ನೆಕ್ಸ್ಟ್ ಕ್ವೆಶನ್, ಸಂಪತ್ತನ್ನು ಹೊಂದುವ ಹಕ್ಕು ಯಾವುದು? ಇದು ಐ ಸಿ ರಿಲೇಟೆಡ್ ಕ್ವೆಶನ್ಸ್ ಆಗಿತ್ತು. ಅಂದರೆ ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟ ಹಾಗೆ ಆಸ್ತಿ ಹಕ್ಕು ಅನ್ನೋದು ಯಾವ ಹಕ್ಕಾಗಿದೆ? ಇದು ಅಂದರೆ ಮೂಲಭೂತ ಹಕ್ಕಾಗಿದೆಯೇ ಅಥವಾ ಫಂಡಮೆಂಟಲ್ ರೈಟ್ಸ್ ಆಗಿದೆಯೇ ಅನ್ನುವಂಥದ್ದು ಕೇಳಿದ್ದಾರೆ. ಇದು ಕಾನೂನಾತ್ಮಕವಾದಂಥ ಹಕ್ಕಾಗಿದೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳನ್ನು ತೆಗೆದಿರುವುದನ್ನು ನೀವು ಇಲ್ಲಿ ನೋಡ್ಬೋದು. ಹಾಗಾಗಿ ಆಸ್ತಿ ಹಕ್ಕನ್ನು ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಲಾಗಿದೆ. ನೆಕ್ಸ್ಟು, ಪುರುಷ ಮತ್ತು ಮಹಿಳಾ ಹಾಕಿಗೆ ಸಂಬಂಧಪಟ್ಟಾಗಿ ಯಾವ ಇಲಾಖೆ ಇದನ್ನು ನೋಡ್ಕೊಳ್ತಾ ಇದೆ ಅನ್ನುವಂಥದ್ದು. ಉದಾಹರಣೆಗೆ ಪುರುಷರ ಹಾಕಿಗೆ ಸಿಲೆಕ್ಷನ್ ಇರ್ಬೋದು, ಅವರಿಗೆ ಸಂಬಂಧಪಟ್ಟ ರೆಕಮೆಂಡೇಷನ್ಸ್ ಇರ್ಬೋದು. ಯಾವ ಇಲಾಖೆ ನೋಡ್ತಾ? ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದನ್ನು ನೋಡ್ಕೊಳ್ತಾ ಇದೆ. ಅಮ್ಜದ್ ಅಲಿ ಖಾನ್ ಯಾವ ವಾದ್ಯಕ್ಕೆ ಸಂಬಂಧಿಸಿರುತ್ತಾರೆ ಅನ್ನುವಂಥ ಸರ್ವದ್ ವಾದ್ಯಕ್ಕೆ. ನಿನ್ನೆ ನಾನು ಹೇಳಿದೆ ವಾದ್ಯಗಳ ಬಗ್ಗೆ ನೀವು ನೋಡಬೇಕಂತ ಹೇಳಿ ಇವತ್ತು ಈ ಕ್ವೆಶನ್ಸ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟು, ಹರಪ್ಪ ಮತ್ತು ಮೊಹೆಂಜೊದಾರೋ ಏನು ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಕ್ವೆಶನ್ಸ್ ಬಂದಿದೆ. ಇಲ್ಲಿ ಹರಪ್ಪ ಜನರಿಗೆ ತಾಮ್ರ ಎಲ್ಲಿಂದ ದೊರೆಯುತ್ತಿತ್ತು ಅನ್ನುವಂಥ ಕ್ವೆಶನ್ಸು ರಾಜಸ್ಥಾನದಿಂದ ದೊರೆಯುತ್ತಿತ್ತು. ನೆಕ್ಸ್ಟ್ ಕ್ವೆಶನ್, ದೋಬಿಯಾ ನೃತ್ಯ ಎಲ್ಲಿ ಕಂಡುಬರುತ್ತದೆ? ಪೂರ್ವಾಂಚಲ ಪ್ರದೇಶದಲ್ಲಿ. ನೃತ್ಯದ ಮೇಲೆ ಎಲ್ಲ ಕ್ವೆಶನ್ಸ್ಗಳು ಅನೇಕ ರಿಪೀಟೆಡ್ ಕ್ವೆಶನ್ಸ್ಗಳು ಬರ್ತಾ ಇದ್ದಾವೆ. ನೆಕ್ಸ್ಟು, ಅನುಚ್ಛೇದ 343 ಬಗ್ಗೆ ಕೇಳಿದ್ದಾರೆ. ಆರ್ಟಿಕಲ್ 343 ಯಾವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು. ಇದು ಒಂದು ಭಾರತದ ರಾಜಭಾಷೆ. ಇದು ರಾಜಭಾಷೆ ಹಿಂದಿ ಅನ್ನುವಂಥದ್ರ ಬಗ್ಗೆ ಅಥವಾ ಅಫಿಷಿಯಲ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಭಾರತದಲ್ಲಿ ಯಾವುದು ಅನ್ನೋದಕ್ಕೆ 343 ತಿಳಿಸ್ತದೆ. ಸಂವಿಧಾನದ ಭಾಗ 17ರಲ್ಲಿ ಇದು ಬರ್ತದೆ. ನೆಕ್ಸ್ಟು, ಪಂಚಾಯತ್ ರಾಜ್ ಸಂವಿಧಾನದ ಎಷ್ಟನೇ ಭಾಗದಲ್ಲಿದೆ ಅನ್ನುವಂಥದ್ದು 9ನೇ ಭಾಗದಲ್ಲಿದೆ. ಇದು ಸಹ ಈಸಿಯಾಗಿರುವಂಥ ಕ್ವೆಶನ್ಸು. ಅನುಚ್ಛೇದ ಆರ್ಟಿಕಲ್ ನಂಬರ್ 333 ಅಂದರೆ 333 ಯಾವುದಕ್ಕೆ ಸಂಬಂಧಿರುವಂಥ ಕ್ವೆಶನ್ಸ್ ಇತ್ತು. ರಾಜ್ಯದ ವಿಧಾನಮಂಡಲಗಳಿಗೆ ಸಂಬಂಧಪಟ್ಟಂತೆ ಆಂಗ್ಲೋ ಇಂಡಿಯನ್ನರ ನೇಮಕದ ಬಗ್ಗೆ ಈ ಒಂದು ಆರ್ಟಿಕಲ್ ಹೇಳ್ತದೆ. ಜೊತೆಗೆ ನೆಕ್ಸ್ಟ್ ಆರ್ಟಿಕಲ್ 371A ಬಗ್ಗೆ ಕೇಳಿದ್ದಾರೆ. ಇದು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಾಗಾಲ್ಯಾಂಡ್ಗೆ ವಿಶೇಷವಾದಂಥ ಒಂದು ಪ್ರಶಸ್ತಿಯನ್ನು ನೀಡಿರುವುದರ ಬಗ್ಗೆ ಈ ಆರ್ಟಿಕಲ್ ಸಂಬಂಧಪಟ್ಟದ್ದು 371A. ಜೊತೆಗೆ ಮುಂದಿನ ಕ್ವೆಶನ್, ಪ್ರಥಮ ಸಂವಿಧಾನ ರಚನಾ ಸಭೆ ದಿನಾಂಕವನ್ನು ಕೇಳಿದರು. ಏನು ಸಂವಿಧಾನ ರಚನಾ ಸಭೆಯನ್ನು ರಚಿಸಿದ್ರು ಭಾರತದಲ್ಲಿ, ಅದರ ಪ್ರಥಮ ಸಭೆಯನ್ನು ಯಾವಾಗ ಮಾಡಿದರು ಅನ್ನುವಂಥ ಕ್ವೆಶನ್ಸು 9 ಡಿಸೆಂಬರ್ 1946ರಲ್ಲಿ. ನೆಕ್ಸ್ಟ್, ವಿಶ್ವದ ಅಥ್ಲೆಟಿಕ್ನಲ್ಲಿ ಭಾರತದಿಂದ ಪ್ರಥಮವಾಗಿ ಚಿನ್ನದ ಪದಕವನ್ನು ಪಡೆದವರು ಯಾರು ಅಂತಂದರೆ ನೀರಜ್ ಚೋಪ್ರಾ. ಶೂಟಿಂಗಲ್ಲಿ ಕೇಳ್ಬೋದು ನೆಕ್ಸ್ಟು. ಹಾಗಾಗಿ ಇಂಥ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಕ್ವೆಶನ್ಸನ್ನು ಎಲ್ಲರೂ ನೋಡಿಟ್ಕೊಳ್ಳಿ. ಇನ್ನು ಕ್ಯಾಬಿನೆಟ್ ಮಿನಿಸ್ಟರ್ ಬಗ್ಗೆ ಕೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ಬಗ್ಗೆ ಕೇಳಿದ್ದಾರೆ. ಇವರು ಧರ್ಮೇಂದ್ರ ಪ್ರಧಾನ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥದ್ದು. ಅವರ ಬಗ್ಗೆ ಕೇಳಿದ್ದಾರೆ. ಹಾಗಾದರೆ ಕ್ಯಾಬಿನೆಟ್ ಕೇಂದ್ರ ಮಂತ್ರಿಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಮುಂದಿನ ಪ್ರಶ್ನೆ, ಯಾವ ರಾಜ್ಯದ ನಂದಿ ಅವಾರ್ಡನ್ನು ನೀಡುತ್ತದೆ? ಅಂದರೆ ಈ ಅವಾರ್ಡ್ ಬಗ್ಗೆ ಕ್ವೆಶನ್ಸ್ ಬಂದಿದೆ, ಬಟ್ ಈ ನಂದಿ ಅವಾರ್ಡನ್ನು ಬಗ್ಗೆ ತಿಳ್ಕೊಂಡಿರೋದು ತುಂಬ ಕಡಿಮೆ ಅನಿಸ್ತದೆ. ಹಾಗಾಗಿ ಈ ನಂದಿ ಅವಾರ್ಡನ್ನು ಯಾವ ರಾಜ್ಯ ನೀಡುತ್ತದೆ ಅಂದರೆ ಆಂಧ್ರ ಪ್ರದೇಶ ರಾಜ್ಯ ನೀಡುತ್ತದೆ. ನೆಕ್ಸ್ಟು, ಆತ್ಮೀಯ ಸಭಾದ ಬಗ್ಗೆ ಹಿಸ್ಟ್ರಿ ಕ್ವೆಶನ್ಸ್ ಬಂದಿರುವಂಥದ್ದು. ರಾಜಾರಾಮ್ ಮೋಹನ್ ರಾಯರ್ ಅವರು ಪ್ರಾರಂಭಿಸಿದವರು. ನೆಕ್ಸ್ಟ್, ರೋಹಿಂಗ್ಯಾ ಮುಸ್ಲಿಮರ ಬಗ್ಗೆ ಬಂದಿರುವಂಥ ಕ್ವೆಶನ್ಸು. ಇವರು ಯಾವ ದೇಶದಿಂದ ಭಾರತಕ್ಕೆ ವಲಸೆ ಬಂದಿದ್ದಾರೆ? ಮಯನ್ಮಾರ್ದಿಂದ ಬಂದಿರುವಂಥವರು. ಈಗ ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಏನು ರೋಹಿಂಗ್ಯಾ ಮುಸ್ಲಿಮರು ವಲಸೆ ಬಂದಿರುತ್ತಾರೆ, ಇಲ್ಲಿ ಇವರು ಮಯನ್ಮಾರ್ದಿಂದ ಹೆಚ್ಚಿನದಾಗಿ ವಲಸೆ ಬಂದಿರುವಂಥವರು. ಸ್ಮೃತಿ ಮಂದಣ್ಣ ಬಗ್ಗೆ ಕೇಳಿದ್ದಾರೆ. ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಾಗೆ? ಕ್ರಿಕೆಟ್ಗೆ ಸಂಬಂಧಪಟ್ಟವರು. ಇನ್ನು ನಿನ್ನೆ ಹೇಳಿದ್ದು ಹಾಗೆ ನಾನು SSC ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ತಿದ್ದುಪಡಿಯ ಬಗ್ಗೆ ಕೇಳ್ತದೆ ಕ್ವೆಶನ್ ಅಂತ ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ಹಾಗಾಗಿ ನೋಡಿ, ಇವತ್ತಿನ ದಿನದಲ್ಲಿ 44ನೇ ತಿದ್ದುಪಡಿಯ ಬಗ್ಗೆ ಕೇಳಿದ್ದಾರೆ. ಇದು ಯಾವ ವರ್ಷದಲ್ಲಿ ಮಾಡಲಾಗಿದೆ ಅಂತೇಳಿ ಕೇಳಿದ್ದಾರೆ. 1978ರಲ್ಲಿ. ಮುಂದಿನ ಎಕ್ಸಾಮ್ಸ್ಗಳಲ್ಲಿ ನಿಮಗೆ 44ನೇ ತಿದ್ದುಪಡಿಯಲ್ಲಿರುವಂಥ ವಿಷಯಗಳನ್ನು ಸಹ ಕೇಳಲಿಕ್ಕೆ ಚಾನ್ಸಸ್ ಇದೆ. ಹಾಗಾದರೆ ಇವತ್ತಿನ ಒಂದು ಎಕ್ಸಾಮ್, ನಿನ್ನೆಯ ಒಂದು ಎಕ್ಸಾಮು ನೀವು ಅನಲೈಸ್ ಮಾಡಿದಾಗ ಯಾವ ಟೈಪ್ ಆಫ್ ಕ್ವೆಶನ್ಸ್ ಬರ್ಬೋದು ಮುಂದಿನ ಎಕ್ಸಾಮ್ಗಳಲ್ಲಿ ಅನ್ನುವಂಥದ್ದು ನಿಮಗೆ ಖಂಡಿತ ಗೊತ್ತಾಗಿದೆ. ಉತ್ತಮವಾದ ರಿವಿಷನನ್ನು ಮಾಡಿ ಮುಂದಿನ ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಮುಂದೆ ಪರಿಪೂರ್ಣ ಶೈಕ್ಷಣಿಕ ಮತ್ತು ತರಬೇತಿ ಸಂಸ್ಥೆ ನಿಮಗೆ ಮುಂದೆ SSC GD, ಆರ್ಮಿ, ಪೊಲೀಸ್ ಹಾಗೂ ರೈಲ್ವೆಗೆ ಸಂಬಂಧಪಟ್ಟ ಹಾಗೆ ಮುಂದಿನ ಬರುವ ಏಪ್ರಿಲ್ ತಿಂಗಳಿಂದ ನೂತನ ಬ್ಯಾಚನ್ನು ಪ್ರಾರಂಭಿಸಲಿದೆ. ಯಾರ್ಯಾರು ಆಸಕ್ತರಿದೆ ಬಂದು ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಧನ್ಯವಾದಗಳು ಎಲ್ರಿಗೂ.